ಬೇಬಿ ಸುಮ್ಮನೆ ನಿಂತ್ಕೋ. ಏನು ನಿಂದು ಬೆಳಗ್ಗೆ ಬೆಳಗ್ಗೆ ಹೊತ್ತಿಲ್ಲ ಗೊತ್ತಿಲ್ಲ. ಟೈಮ್ ನೋಡ್ಕೊಂಡು ಪ್ರೀತಿ ಮಾಡೋಕ್ಕಾಗತ್ತಾ ಸತ್ಯ? ಹಾಂ, ಆದರೆ ಟೈಮಿಗೆ ಸರಿಯಾಗಿ ಆಫೀಸ್ಗೆ ಹೋಗ್ಬೇಕಲ್ವಾ? ನೀನು ಹೇಳ್ತಾ ಇರೋದು ಸರಿನೇ. ಸರಿ, ನಂಗೆ ಲೇಟ್ ಆಯಿತು, ನಾನೇನು ಬರ್ತೀನಿ. ಬರಲಾ? ಬಾಯ್ ಬಾಯ್. ಹಾಂ, ಮಧ್ಯಾಹ್ನ ಮನೆಗೆ ಬಾ ಊಟಕ್ಕೆ. ಸರಿ, ಬರ್ತೀನಿ. ಅಯ್ಯೋ, ಕಾಫಿನೇ ಕುಡಿಲಿಲ್ಲ. ಜಾನಕಿ ರಮಣ ಭವ ಭಯ ಹರಣ ಅಗಣಿತ ಗುಣಧಾಮ. ಜಾನಕಿ, ಏನತ್ತೆ? ಅತ್ತೆ, ದಿವ್ಯಾ ಈ ಲೆವೆಲ್ಗೆ ರೆಡಿ ಆಗಿದ್ದಾಳೆ, ಅದು ಈ ಮಠ ಮಧ್ಯಾಹ್ನ ಎಲ್ಲಿಗೆ ಹೋಗ್ತಿದ್ದಾಳೆ? ಏನೋ ಕಣೆ, ಗೊತ್ತಾಗ್ತಾ ಇಲ್ಲ. ಸವಾರಿ ಎಲ್ಲಿಗೆ ಹೋಗ್ತಾ ಇದೆಯೋ ಏನೋ. ಗಂಡ ಹೆಂಡತಿ ಎಲ್ಲಿಗಾದ್ರೂ ಹೊರಟಿರ್ಬೋದಾ? ಹಂಗಂತೀಯಾ? ಬೇಬಿ, ಎಲ್ಲಿಗಾದ್ರೂ ಹೊರಟಿಯಾ? ನಾನು ನಿನ್ನ ಜೊತೆ ಬರ್ಬೋದಾ ಕಂಪ್ನಿಗೆ? ಕಡೆಗೂ ಎಲ್ಲಿಗೆ ಅಂತ ಕೇಳೇ ಬಿಟ್ಯಾ? ಇನ್ನು ನಾನು ಹೋಗೋ ಕೆಲಸ ಆದಂಗೆ ಯಾಕೋ ಅಡ್ಬಾಯ್ ಆಗ್ತೀಯಾ? ನಿನ್ ಪಾಡಿಗೆ ನಿನ್ ತೆಪ್ಪಗೆ ಬಿದ್ದಿರಕ್ಕೆ ಏನು ರೋಗ ನಿನಗೆ? ಏಯ್ ದಿವ್ಯಾ, ಅವ್ರು ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟುದ್ದ ಬೈತಿಯಲ್ಲ ನೀನು. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಗಂಡನಾದವ್ನ ಎಲ್ಲಿ ಹೊರಟೆ ಅಂತ ಕೇಳಬಾರ್ದಾ? ಅಮ್ಮ, ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಾ? ಕೇಳಬಾರ್ದು ಅಂತ ಇದ್ರೆ ಮೊದಲೇ ಹೇಳ್ಬಿಡ್ಬೇಕಲ್ವಾ? ಎಲ್ಲಾನು ಹೇಳ್ಬಿಟ್ಟು ಮಾಡೋಕ್ಕಾಗತ್ತಾ? ಅದೇ ಮತ್ತೆ, ಕೇಳ್ದೆ ಮಾಡಿದ್ದಕ್ಕೆ ಅಲ್ವಾ ಈಗ ನೀನು ಶ್ರೀಮಂತಿಕೆಯಲ್ಲಿ ಮೆರಿತಾ ಇರೋದು. ಅಜ್ಜಿ, ಪದೇ ಪದೇ ಅದನ್ನೇ ಹೇಳಿ ಚುಚ್ಚಬೇಡ. ಹೋಗ್ಲಿ, ಮಧ್ಯಾಹ್ನ ಆಗಿದೆ, ಊಟ ಆದರೂ ಮಾಡ್ಕೊಂಡು ಹೋಗು. ಅಮ್ಮ, ನನಗೆ ಊಟನೂ ಬೇಡ, ಏನೂ ಬೇಡ. ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀನಿ, ಅಲ್ಲೇ ಊಟ ಮಾಡ್ತೀನಿ. ಹೇಗಿದ್ರು ಬಿಟ್ಟಿಯಾಗಿ ನನ್ನ ಮಗನ ಸಾಕೊಂಡಿದ್ದೀರಲ್ಲ, ಇವನಿಗೆ ಬಡಿಸಿ ತಿಂದು ತೇಗ್ಲಿ. ಏನತ್ತೆ ಇವಳು? ಏನೋ ಒಳ್ಳೆ ಕೆಲಸ ಅಂತ ಬೇರೆ ಹೇಳ್ತಿದ್ದಾಳೆ. ಒಳ್ಳೆ ಕೆಲಸನ? ಅದು ಇವಳು ಭ್ರಮೆ ನಿನಗೆ. ಯಾವ ಮನೆಗೆ ಯಾವ ಗಂಡಾಂತರ ಕಾದಿದೆಯೋ ಆ ದೇವರಿಗೆ ಗೊತ್ತು. ಜಾನಕಿ ರಮಣ ಭವ ಭಯ ಹರಣ ಅಗಣಿತ ಗುಣಧಾಮ. ಜಯ ಜಯ ರಾಮ ಜಯ ಘನ ಶ್ಯಾಮ. ಮಾ, ಏನು ಊಟಕ್ಕೆ? ಹೀರೆಕಾಯಿ ಹುಳಿ. ಮತ್ತೆ ಹೀರೆಕಾಯಿ ಹುಳಿನ? ಹೋಗಮ್ಮ, ಯಾರು ತಿಂತಾರೆ? ಮಾಡಿದಿನ ಬಾಯ ಮುಚ್ಕೊಂಡು ತಿನ್ನೋ. ತಿನ್ನೋದು ಇಷ್ಟುದ್ದ ಮಾತಾಡ್ತೀಯಲ್ಲ. ಈ 3-4 ಮೀಟಿಂಗ್ ಆಗೋಗಿದೆ. ನೀನು ಒಂದ್ಸಲ ಅದನ್ನ ನೋಡಿ ಓಕೆ ಮಾಡಿಬಿಟ್ರೆ ಆ ಫೈನಲ್ ಅಪ್ರೂವ್ ಕಳಿಸ್ಬಿಡ್ತೀನಿ. ಆಯ್ತು, ಹಾಗೆ ಮಾಡಿ. ಇಲ್ಲಮ್ಮ, ನಿಮ್ಮ ಅಕ್ಕ ಯಾಕೆ ಊಟ ಮಾಡಲ್ವೇನೆ? ನೀವು ಊಟ ಮಾಡಿ. ಇವತ್ತು ಸಂಕಷ್ಟಹರ ಚತುರ್ಥಿ, ನಂದು ಉಪವಾಸ. ಹೌದಾ? ಸಂಕಷ್ಟಹರ ಚತುರ್ಥಿ. ಸತ್ಯ, ಯಾಕಮ್ಮ ಸಪ್ಪಗಿದ್ದೀಯಾ? ನಾವೆಲ್ಲ ಇದ್ದೀವಿ, ನಿನ್ನ ಗಂಡ ಇಲ್ಲ ಅಂತನಾ? ಹಾಗೇನಿಲ್ಲ ರಾಯರೇ. ನನಗೆಲ್ಲ ಗೊತ್ತಮ್ಮ.
ಅಲ್ಲಮ್ಮ, ಯಾವಾಗಲೂ ನೀನೇ ಆಫೀಸ್ಗೆ ಊಟ ತೊಗೊಂಡು ಕೊಟ್ಬಿಟ್ಟು ಬರ್ತಿದ್ಯಲ್ಲ, ಇವತ್ತು ಹೋಗಬೇಕಾಗಿತ್ತು. ದೊಡ್ಡಮ್ಮ ಅತ್ತಿಗೆಗೆ ಆಫೀಸ್ಗೆ ಹೋಗಬೇಡ ಅಂತ ಹೇಳಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಅವಳು ಗಂಡನಿಗೆ ಅವಳು ಊಟ ತೊಗೊಂಡು ಹೋದ್ರೆ ನೀನು ಪರ್ಮಿಷನ್ ಬೇಕಾ? ಏನಮ್ಮ ಸೀತಮ್ಮ, ನಾ ಹೇಳಿದ್ ಸರಿ ತಾನೇ? ರಾಯ್ರೆ, ಊಟ ಬಡಿಸ್ಲಾ? ಹಾಂ, ಸರಿ ಸರಿ, ಬಡಿಸಮ್ಮ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಇಲ್ಲ ಚಿಕ್ಕತ್ತೆ, ನಾನು ನೋಡ್ತೇನೆ. ಹೋಗಮ್ಮ, ಹೋಗು, ಪತಿರಾಯ ಬಂದ. ರಿತು, ಇಷ್ಟು ಲೇಟಾಗ ಬರೋದು ಅಮಲ್ ಬೇಬಿ? ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಎಲ್ಲರೂ ಊಟಕ್ಕೆ ಕೂತಿದ್ರೆ ಬಾಗಿಲು ತೆಗಿಯೋಕೆ ನೀನೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ 5 ನಿಮಿಷ ಲೇಟಾಗಿ ಬಂದೆ. ಇದಕ್ಕೇನು ಕಡಿಮೆ ಇಲ್ಲ ನೀನು. ಬಾ. ಹೀರೋ ಬಂದ. ಬಾರಪ್ಪ ಮಗರಾಯ. ನೀನು ಬರಲಿಲ್ಲ ಅಂತ ನಿನ್ನ ಹೆಂಡತಿ ಒಂಟಿ ಕಣ್ಣಲ್ಲಿ ಕಣ್ಣೀರು ಸುರಿಸ್ತಾ ಇದ್ಲು. ಸರಿ ಬಂದಿಯಲ್ಲ, ಕೂತ್ಕೋ. ಕಾರ್ತಿಕ್, ವಿಲ್ ಯು ಜಸ್ಟ್ ಸ್ಟಾಪ್ ಇಟ್? ಏನ್ರ ನಿಮ್ಮಿಬ್ರದು ಎಲ್ಲರ ಮುಂದೆ ಡಿಸ್ಗಸ್ಟಿಂಗ್ ಆಗಿ ಲುಕ್ ಎಕ್ಸ್ಚೇಂಜು? ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಳಿ ಇವನ್ನೆಲ್ಲ. ಸುಮ್ಮನಿರು ಕೀರ್ತನ. ಗಂಡ ಹೆಂಡತಿ ಅಂದರೆ ಯಾವಾಗಲೂ ಹೀಗೆ ಇರಬೇಕು. ಯಾರಿಗೂ ಗೊತ್ತಿಲ್ಲದಾಗೆ ಕಳ್ಳು ನೋಟ, ಪಿಸು ಮಾತು, ಗುಟ್ಟು ಇದಿದ್ರೇ ಅದನ್ನು ದಾಂಪತ್ಯ ಅನ್ನೋದು. ಅಲ್ವೇನೆ ಊರ್ಮಿಳ? ರೀ, ಗಂಡ ಹೆಂಡ್ತಿರು ಅಂತಂದ್ರೆ ನಮ್ಮ ಲಕ್ಷ್ಮಣ ಊರ್ಮಿಳನ ನೋಡಿ ಕಲ್ತ್ಕೋಬೇಕು. ಗಂಡನ್ನ ಹೆದರಿಸಿಟ್ಕೊಳ್ಳೋದಲ್ಲ, ಪ್ರೀತಿಯಿಂದ ಕಟ್ ಹಾಕಬೇಕು. ಅಪ್ಪ ಏನಪ್ಪ? ಒಟ್ಟಿನಲ್ಲಿ ಮದುವೆ ಬಂಧನ ಅಂತ ಹೇಳ್ತಾ ಇದ್ದೀರಲ್ವಪ್ಪ? ಬರೀ ಬಂಧನ ಅಲ್ವೋ, ಸಿಹಿ ಸಿಹಿ ಬಂಧನ. ಅಲ್ವೇನಮ್ಮ ಸೀತಮ್ಮ? ಆಯ್ತು, ಅಪ್ಪಣೆ.
ಇದು ನನ್ನ ಮನೆ ಆಗಬೇಕಾಗಿತ್ತು. ದುಡ್ಕಿ ಮಾಡಿದ ತಪ್ಪಿಗೆ ಇವತ್ತು ಆ ಸತ್ಯ ಇಲ್ಲಿ ಮೆರೀತಿದ್ದಾಳೆ. ನಾನು ಆ ಹಳ್ಳಿಲಿ ಪಾಡು ಪಡ್ತಾ ಇದ್ದೀನಿ. ಸತ್ಯ ಇಲ್ಲಿ ಜುಮ್ ಅಂತ ಇದ್ದಾಳೆ. ಆ ಬಾಲು ನಂಬಿ ನನ್ನ ಪಾಡು ನಾಯಿ ಪಾಡಾಗೋಯ್ತು. ಮೇಡಮ್ 75 ರೂಪಾಯಿ ಆಗಿದೆ, 60 ರೂಪಾಯಿ ಕೊಟ್ಟಿದ್ದೀರಾ? ಸ್ವಲ್ಪ ಮೆತ್ತಗೆ ಮಾತಾಡಿ. ಅಲ್ಲಿಂದ ಇಲ್ಲಿಗೆ ಆಗೋದೆ ಬರೀ 50 ರೂಪಾಯಿ. ನಾನು 60 ರೂಪಾಯಿ ಕೊಟ್ಟಿದ್ದೀನಿ. ಹಲೋ ಮೇಡಮ್, ನಾನೇನು ಎಕ್ಸ್ಟ್ರಾ ಕೇಳ್ತಿಲ್ಲ. ಮೀಟ್ರ್ ಎಷ್ಟಾಗಿದೆ ಅಷ್ಟು ಕೊಡಿ ಅಂತ ಕೇಳ್ತಿದ್ದೀನಿ. ನನ್ನ ಹತ್ರ ಇರೋದು ಅಷ್ಟೇ. ಬೇಕಿದ್ರೆ ತಗೊಂಡು ಹೋಗಿ, ಇಲ್ಲ ವಾಪಸ್ ಕೊಡಿ. ಬೆಳಗ್ಗೆ ಅದು ಯಾರ ಮುಖ ನೋಡ್ಬಂದು. ಊರ್ಮಿಳ ಸತ್ಯ ಬಡಿಸಿದ್ದಾಯ್ತಲ್ಲ, ನೀವು ಕೂತ್ಕೊಂಬಿಡಿ, ಒಟ್ಟಿಗೆ ಊಟ ಮಾಡೋಣ. ಅಯ್ಯೋ ಊರ್ಮಿಳ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದರೆ ಚಂದ. ಕೂತ್ಕೋ ಸತ್ಯ, ಬಾಬಾ ನೀನು ಕೂತ್ಕೋ. ಇಲ್ಲ ಚಿಕ್ಕ ಮಾವ, ನಾನು ಚಿಕ್ಕತ್ತೆ ಆಮೇಲೆ ಊಟ ಮಾಡ್ತೀವಿ. ಸರಿ ಹೋಯ್ತು. ಇನ್ನು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಹಸುವಾಗುತ್ತಾ ಊಟ ಮಾಡಿ ಅಣ್ಣ, ಊಟ ಮಾಡಿ. ಮತ್ಯಾರಪ್ಪ ಬಂದರು? ಎಲ್ಲ ಇಲ್ಲೇ ಇದ್ದೀವಿ. ನಾನು ನೋಡ್ತೀನಿ. ಸತ್ಯ, ನೀನು ಅಪ್ಪಂಗೆ ಊಟ ಬಡ್ಸು, ನಾನು ಬಾಗಿಲು ತೆಗಿತೀನಿ. ಹಾಯ್ ಕಾರ್ತಿಕ್. ಸತ್ಯನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕಾರ್ತಿಕ್, ಅಡ್ರೆಸ್ ತಪ್ಪಿ ಬಂದಿದ್ದಾರೆ ಅನ್ಸತ್ತೆ. ಅವ್ರು ಹುಡುಕ್ತಾ ಇರೋ ಮನೆ ಇದಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಬಾಗ್ಲು ಹಾಕೊಂಡ್ ಬಾ. ಪ್ಲೀಸ್ ಕಾರ್ತಿಕ್, ನನಗೆ ಗೊತ್ತು ನಿಮ್ಮನೆಯವ್ರಿಗೆಲ್ಲ ನನ್ನಿಂದ ಬೇಜಾರಾಗಿದೆ ಅಂತ. ನಾನು ಮಾಡಿರೋ ತಪ್ಪಿಗೆ ಎಲ್ರೂ ಕ್ಷಮೆ ಕೇಳೋಣ ಅಂತ ಬಂದೆ. ಪ್ಲೀಸ್ ಕಾರ್ತಿಕ್.
ಯಾರು ಬಂದರು? ಅರೆ ಯಾಕೆ ಮುಖನ ಒಂಥರ ಮಾಡ್ಕೊಂಡಿದೀಯಾ? ಯಾಕೆ ಏನಾಯಿತು? ಹೇಗಿದೆಯೇ? ಎಷ್ಟು ದಿನ ಆಗೋಯ್ತು, ಒಂದು ಫೋನು ಮಾಡಲಿಲ್ವಲ್ಲ ನೀನು? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಊಟ ಮಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡಿದೆ. ನಾನು ಹೊರಗಡೆ ವೆಯ್ಟ್ ಮಾಡ್ತೀನಿ, ನೀವು ಊಟ ಮಾಡಿ. ನಿಂತ್ಕೊಂಬ ದಿವ್ಯಾ. ಊಟದ ಸಮಯಕ್ಕೆ ಬಂದವರು ನಮ್ಮ ಮನೆ ಅತಿಥಿ. ಮೊದಲು ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಬೇಡ, ಪರವಾಗಿಲ್ಲ. ಊಟನ ಬೇಡ ಅನ್ಬಾರ್ದಮ್ಮ. ಸತ್ಯ, ಅವಳು ಕೂಡ್ಸಮ್ಮ. ಬಾ ಅಕ್ಕ, ಬಾ. ಪ್ರಾರಬ್ಧ. ಮನೆ ಮರ್ಯಾದೆ ತೆಗೆದು ಮದುವೆ ಮಂಟಪದಿಂದ ಓಡಿ ಹೋದವಳನ್ನು ಮನೆ ಒಳಗೆ ಕರೆಸಿ ಕೂಡಿಸಿ ಉಪಚಾರ ಬೇರೆ ಮಾಡ್ತಾ ಇದ್ದಾರೆ. ಯಾರು ಹೇಳಬೇಕು ಇವ್ರ ಬುದ್ಧಿನ? ದಿವ್ಯಾ ಇರೋ ವಿಚಾರನ ಸತ್ಯನ ಹತ್ರ ಹೇಳಿಬಿಟ್ರೆ ಏನು ಮಾಡಲಿ? ಊರ್ಮಿಳಾ, ಬಂದೆ ಅಕ್ಕ. ಅಕ್ಕ, ನಾನು ಸಾವಿತ್ರಮ್ಮನ ಮನೆಗೆ ಹೋಗಿ ಬರ್ತೀನಿ. ಈ ಪ್ರಾರಬ್ಧ ಮನೆಯಿಂದ ಆಚೆ ಹೋದ್ಮೇಲೆ ನನಗೆ ಫೋನ್ ಮಾಡು, ಬರ್ತೀನಿ.